ಡಿಸಿಸಿ ಬ್ಯಾಂಕನ್ನು ದಿವಾಳಿ ಮಾಡಲು ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ, ಅಯೋಗ್ಯ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ, ಹಳೆ ಸಾಲವನ್ನು ಸ್ಥಗಿತ ಮಾಡಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಎಲ್ಲ ಸಾಲವನ್ನು ಸ್ಥಗಿತ ಮಾಡಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಡಿಸಿಸಿ ಬ್ಯಾಂಕನ್ನು ದಿವಾಳಿಯತ್ತ ಮಾಡುತ್ತಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ. ಬಡವರ ಜೀವನಾಡಿಯಾಗಿದ್ದ ಹಳ್ಳಿ ಗ್ರಾಮೀಣ ಪ್ರದೇಶಗಳ ಜೀವನಾಡಿಯಾಗಿದ್ದ ಒಂದು ಏಕೈಕ ಬ್ಯಾಂಕು ಸಹಕಾರ ಬ್ಯಾಂಕು ಅಂತಂದರೆ ಡಿಸಿಸಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್. ಇವತ್ತು ಕೋಲಾರ ಡಿಸಿಸಿ ಬ್ಯಾಂಕು ರಾಜಕಾರಣಿಗಳ ಅವರ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಡಿಸಿಸಿ ಬ್ಯಾಂಕನ್ನು ನಾಶ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಕೋಟಿನ ರಾಜಕಾರಣಿಗಳು ಸಾಲವನ್ನು ತೆಗೆದುಕೊಂಡು ಕೂಡ ಸಾಲವನ್ನು ಮರುಪಾವತಿ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ಶ್ರೀಶಕ್ತಿ ಸಂಘಗಳು ಮತ್ತು ರೈತರಿಗೆ ಏನು ಸಾಲವನ್ನು ಕೊಟ್ಟಿದ್ದಾರೆ, ಅವರು ಸಾಲ ಕಟ್ಟಿ ವರ್ಷ 6 ತಿಂಗಳಾದರೂ ಕೂಡ ಸಾಲವನ್ನು ಕೊಡ್ತಾ ಇಲ್ಲ. ಇವತ್ತು ಏನು ಹೈಕೋರ್ಟ್ ಆದೇಶ ಇದೆ, ಡಿಸಿಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಇದೆ. ಆದರೂ ಕೂಡ ಇವತ್ತು ಜಿಲ್ಲಾಡಳಿತ ಯಾಕೋ ಮೀನಾಮೇಷ ಎಣಿಸ್ತಾ ಇದ್ರು. ರಾಜಕೀಯ ಕುತಂತ್ರಗಳು ಕೂಡ ಇದರಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಚುನಾವಣೆ ನಡೆಸಿ ಆಡಳಿತಾಧಿಕಾರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಶ್ರೀಶಕ್ತಿ ಸಂಘಗಳಿಗೆ ಮತ್ತು ರೈತರಿಗೆ ಆಗ್ಬೋದು, ಕೋಳಿ ಸಾಕಾಣಿಕೆ ಆಗ್ಬೋದು, ಕುರಿ ಸಾಕಾಣಿಕೆಗೆ ಆಗ್ಬೋದು, ಇವತ್ತು ಯಾವುದೇ ರೀತಿಯಲ್ಲಿ ಸಾಲವನ್ನು ಕೊಡ್ತಾ ಇಲ್ಲ. ಸಾಲ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಅದರ ಜೊತೆಗೆ ಇವತ್ತು ಠೇವಣಿಯನ್ನು ಏನು ಇಟ್ಟಿದ್ದೀವಿ ನಾವು ಡಿಸಿಸಿ ಬ್ಯಾಂಕ್ನಲ್ಲಿ, ಶ್ರೀಶಕ್ತಿ ಸಂಘಗಳಾಗ್ಬೋದು ಮತ್ತು ರೈತರಾಗ್ಬೋದು, ಇವತ್ತು ಠೇವಣಿ ಇಟ್ಟಿರುವಂಥ ಸಂದರ್ಭದಲ್ಲಿ ಆ ಠೇವಣಿಯನ್ನು ಸಾಲಕ್ಕೆ ಜಮಾ ಹಾಕೊಳ್ಳುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇದು ಕೂಡಲೇ ಅಧಿಕಾರಿಗಳು ನಿಲ್ಲಿಸಬೇಕು. ಅದರ ಜೊತೆಗೆ ಸಾಲವನ್ನು ಈಗಾಗಲೇ ಕಟ್ಟಿ ಶ್ರೀಶಕ್ತಿ ಸಂಘಗಳಾಗ್ಬೋದು, ರೈತರಾಗ್ಬೋದು, ಯಾರು ಸಾಲವನ್ನು ಕಟ್ಟಿದಾರೋ ಅವರಿಗೆ ಸಾಲವನ್ನು ಕೂಡಲೇ ನೀಡಬೇಕು ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಿ ದಿನಾಂಕವನ್ನು ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ.